consumption function presented by Udaya Shankara.H Digital Learning Department of Collegiate Education. Program BA, Semester 5th, Subject Economics. Title of the paper Economic Thought. Unit 4, Modern Economist. Session 36, Consumption Function. University is Mangalore University. Previous session recap and present session. In the last session, we discussed about J.M Keynes' theory of employment. In this session, we will try to understand the consumption function analysis. ಹಿಂದಿನ ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಜಾನ್ ಮೆನಾರ್ಡ್ ಕೀನ್ಸ್ನವರು ಕೊಟ್ಟಿರುವಂತಹ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಚರ್ಚಿಸಿರುವಂತಹದ್ದು. ಅಲ್ಲಿ ಪ್ರಮುಖವಾಗಿ ಓವರ್ ಪ್ರೊಡಕ್ಷನ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ಇರುವ ಸಂದರ್ಭ ಮತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಹೆಚ್ಚುವರಿ ಹೂಡಿಕೆ ಅಥವಾ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ನ ಅನಿವಾರ್ಯತೆ ಬಗ್ಗೆ ನೋಡಿರುವಂತಹದ್ದು. ಆ ಮುಖಾಂತರ ಅಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ತಲುಪುವಂತಹದ್ದು, ಅಂಡರ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂನಿಂದ ಫುಲ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ತಲುಪುವಂತಹದ್ದು. ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್ ಇರುವ ಸಂದರ್ಭದಲ್ಲಿ ಡೆಫಿಷಿಯನ್ಸಿ ಆಫ್ ಡಿಮಾಂಡ್ ಅಥವಾ ಲ್ಯಾಕ್ ಆಫ್ ಡಿಮಾಂಡ್, ಇಫೆಕ್ಟಿವ್ ಡಿಮಾಂಡ್ ಇರುವಂತಹದ್ದನ್ನು ಕೂಡ ನಾವಲ್ಲಿ ಗಮನಿಸಿದ್ದೇವೆ. ಈ ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಕನ್ಸಂಪ್ಷನ್ ಫಂಕ್ಷನ್ ಅನ್ನು ನಾವು ಗಮನಿಸುವಂತಹದ್ದು. ಕನ್ಸಂಪ್ಷನ್ ಫಂಕ್ಷನ್, J.M Keynesನವರ ಕನ್ಸಂಪ್ಷನ್ ಫಂಕ್ಷನ್. Well, the consumption function is the title. The greatest contribution of Keynes' general theory has been formulation of consumption function. ಯಾವ ರೀತಿಯಾಗಿ ಗ್ರಾಹಕ ಕನ್ಸ್ಯೂಮ್ ಮಾಡ್ತಾನೆ ಮತ್ತು ಆತನ ಆದಾಯದಲ್ಲಿ ಏರಿಳಿತ ಆದವಾಗ ಆತನ ಕನ್ಸಂಪ್ಷನ್ ಮಟ್ಟ ಹೇಗಿರುತ್ತೆ ಅನ್ನೋದಾಗಿ ಇಲ್ಲಿ ಚರ್ಚಿಸುವಂತ ವಿಷಯ. ಕನ್ಸಂಪ್ಷನ್ ಫಂಕ್ಷನ್ ಸಿಂಪ್ಲಿ ರೆಪ್ರೆಸೆಂಟ್ಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಕಮ್ ಅಂಡ್ ಕನ್ಸಂಪ್ಷನ್ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ C = ಫಂಕ್ಷನ್ ಆಫ್ Y. ಕನ್ಸಂಪ್ಷನ್ ಮತ್ತು ಇನ್ಕಮಿನ ಸಂಬಂಧ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ನಾವು ನೋಡುವಂತಹದ್ದು ಕನ್ಸಂಪ್ಷನ್ ಫಂಕ್ಷನ್ ನಲ್ಲಿ ಮುಖ್ಯವಾಗಿ ಬರುವಂತ ಏರಿಯಾ ಅಥವಾ ಹೈಲೈಟ್ ಹೇಳ್ಬೋದು. ಅಂದ್ರೆ ಮುಖ್ಯವಾಗಿ ಇಲ್ಲಿ ಗ್ರಾಹಕನ ಆದಾಯ ಮತ್ತು ಕನ್ಸಂಪ್ಷನ್ ಪರಿಗಣಿಸುವಂತ ವಿಷಯ. ಇಲ್ಲಿ 4 ಕಾನ್ಸೆಪ್ಟ್ಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಅವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಸರಾಸರಿಯಾಗಿ ಕನ್ಸ್ಯೂಮ್ ಮಾಡುವಂತ ಪ್ರಮಾಣದ ಬಗ್ಗೆ. ಅವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ರೆಫರ್ಸ್ ಟು ದಿ ಟೋಟಲ್ ಅಮೌಂಟ್ ಆಫ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಔಟ್ ಆಫ್ ದಿ ಗಿವನ್ ಟೋಟಲ್ ಇನ್ಕಮ್ ಎಟ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಒಂದು ನಿರ್ದಿಷ್ಟವಾದ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸರಾಸರಿಯಾಗಿ ಏನು ಗ್ರಾಹಕನ ಕನ್ಸ್ಯೂಮ್ ಮಾಡುವಂಥ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋದಾಗಿ ನಾವು ನೋಡುವಂಥದ್ದನ್ನು ಅವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ನಾವು ಕರಿಬೋದು. APC ಅಥವಾ ಅವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಫಾರ್ಮುಲಾ ಫಾರ್ APC is APC = C/Y, consumption divided by income, where C = total consumption, Y = total income. ಎರಡನೆಯ ಕಾನ್ಸೆಪ್ಟ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. MPC or marginal propensity to consume refers to the additional consumption out of a given additional income. ಹೆಚ್ಚುವರಿ ಆದಾಯದಿಂದ ಹೆಚ್ಚುವರಿಯಾಗಿ ಮಾಡುವಂಥ ಕನ್ಸಂಪ್ಷನ್ ನಾವು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಹೇಳ್ಬೋದು. MPC can be expressed with the help of the following formula. MPC = delta C by delta Y, where delta C ಅಂದ್ರೆ additional consumption expenditure, delta Y means additional income. ಹೆಚ್ಚುವರಿ ಆದಾಯ, ಹೆಚ್ಚುವರಿ ಖರ್ಚನ್ನು ನಾವಿಲ್ಲಿ ಪ್ರತಿನಿಧಿಸುತ್ತೇವೆ. ಇನ್ನೊಂದು ಕಾನ್ಸೆಪ್ಟ್ ಅವರೇಜ್ ಪ್ರೊಪೆನ್ಸಿಟಿ ಟು ಸೇವ್, ಉಳಿತಾಯದ ಬಗ್ಗೆ. ದಿ ಇನ್ಕಮ್ ಆಫ್ ದಿ ಕಮ್ಯುನಿಟಿ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 parts. ಒಟ್ಟು ಆದಾಯವನ್ನು ನಾವು 2 ಭಾಗಗಳಾಗಿ ವಿಂಗಡಿಸಬಹುದಂತೆ. ಯಾವುದು ಕೇಳಿದ್ರೆ ಕನ್ಸಂಪ್ಷನ್ ಅಂಡ್ ಸೇವಿಂಗ್ಸ್, ಉಳಿತಾಯ ಮತ್ತು ಖರ್ಚು. Symbolically, Y = C plus S, consumption plus savings. In consumption plus savings. APS refers to the amount of savings out of given income. ಇರುವ ಆದಾಯದಲ್ಲಿ ಸರಾಸರಿಯಾಗಿ ಎಷ್ಟು ಉಳಿತಾಯ ಮಾಡುತ್ತೇವೆ ಎನ್ನುವಂಥ ವಿಷಯ APS ಆಗಿರುತ್ತೆ. APS = total savings divided by total income. ಒಟ್ಟು ಆದಾಯದಲ್ಲಿ ಒಟ್ಟು ಉಳಿತಾಯದ ಪ್ರಮಾಣ ಎಷ್ಟು ಅಂತ ನೋಡುವಂಥದ್ದು. ಫಾರ್ಮುಲಾ S/Y, S/Y ಆಗಿರುತ್ತೆ.
One more concept is marginal propensity to save. ಉಳಿತಾಯದ ಬಗ್ಗೆ. MPC or marginal propensity to save implies the amount of additional savings out of additional income. ಹೆಚ್ಚುವರಿ ಆದಾಯದಿಂದ ಹೆಚ್ಚುವರಿ ಉಳಿತಾಯ ಆಗುವಂತ ವಿಷಯ ಇಲ್ಲಿ ಬರುವಂತದ್ದು. MPS additional savings out of additional income. ಹೆಚ್ಚುವರಿ ಉಳಿತಾಯ ಭಾಗಿಸು ಹೆಚ್ಚುವರಿ ಆದಾಯ. Since MPS and MPC together constitute one, we can find out one with the help of the other. ಒಂದು ಗೊತ್ತಿದ್ರೆ ಇನ್ನೊಂದು ನಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. ಯಾಕೆ ಕೇಳಿದ್ರೆ MPC plus MPS ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಮತ್ತು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಸೇರಿದವಾಗ ಒಂದು ಆಗುತ್ತೆ. ಅದರಿಂದಾಗಿ ನಮಗೆ ಒಂದು ಗೊತ್ತಿದ್ರೆ ಇನ್ನೊಂದು ಫೈಂಡ್ ಔಟ್ ಮಾಡ್ಬೋದು. ಸೊ ಅದರಿಂದಾಗಿ MPS ಈಕ್ವಲ್ 1 ಮೈನಸ್ MPC ಅಂತ ಕರಿಬೋದು. 1 ಮೈನಸ್ MPC ಅಥವಾ MPC ಅಂದರೆ 1 ಮೈನಸ್ MPS ಕೂಡ ಹೇಳ್ಬೋದು ನಾವು. MPC ಪ್ಲಸ್ MPS ಈಕ್ವಲ್ 1 ಆಗಿದೆ ಅಂತ ಕೂಡ ನಾವು ಹೇಳ್ಬೋದು. ಮುಂದೆ ಕನ್ಸಂಪ್ಷನ್ ಫಂಕ್ಷನ್ ಅನ್ನು ಒಂದು ಡಯಾಗ್ರಾಮ್ ಮುಖಾಂತರ J.M Keynes ವಿವರಿಸ್ತಾರೆ. ಇಲ್ಲಿ OX ಆಕ್ಸಿಸ್ ಅಲ್ಲಿ ಇನ್ಕಮ್ ಅನ್ನು ಹೇಳ್ತಾರೆ, OY ಆಕ್ಸಿಸ್ ಅಲ್ಲಿ ಕನ್ಸಂಪ್ಷನ್ ಹೇಳ್ತಾರೆ. ಅಂಡ್ 45 ಡಿಗ್ರಿ 45 ಡಿಗ್ರಿಯ ಇನ್ಕಮ್ ರೇಖೆಯನ್ನು ಮಾಡಿರುವಂತಹದ್ದು. ಆಮೇಲೆ ಸಿ ಎನ್ನುವಂಥದ್ದು ಇದು ಕನ್ಸಂಪ್ಷನ್ ರೇಖೆಯನ್ನು ಹೇಳಿರುವಂತಹದ್ದು ಮಾಹಿತಿ. ಇಲ್ಲಿ 3 ವಿಷಯಗಳು ಇಲ್ಲಿ ಮುಖ್ಯವಾಗಿ ಬರುವಂತಹದ್ದು. ಕನ್ಸಂಪ್ಷನ್ OC ಆರಂಭದ ಕನ್ಸಂಪ್ಷನ್, OC2 ಆಮೇಲಿನ ಕನ್ಸಂಪ್ಷನ್ ಅಂತ ನಾವು ಗುರುತಿಸಬೇಕು. YF1 YF ಮತ್ತು YF2 ಎನ್ನುವಂಥ 3 ಸ್ಟೇಜುಗಳನ್ನು ಇಲ್ಲಿ J.M Keynes ಹೇಳ್ತಾರೆ. YF1 ಅಂದರೆ OYF1 ಸ್ಟೇಜಲ್ಲಿ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಆದಾಯ ಕಡಿಮೆ ಇರುತ್ತೆ. ನಾವು ಫಸ್ಟ್ ಗಮನಿಸುವಾಗ ಮುಂದುವರಿದು ಆದಾಯ YF ಅಥವಾ OYF ಆದವಾಗ ನಮ್ಮ ಕನ್ಸಂಪ್ಷನ್ ಮತ್ತು ಏನು ಆದಾಯ ಒಂದೇ ರೀತಿಯಾಗಿರುತ್ತೆ. ಅಲ್ಲಿ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೇವೆ ನಾವು. ಎಷ್ಟು ಆದಾಯವೋ ಅಷ್ಟು ಕನ್ಸ್ಯೂಮ್ ಮಾಡ್ತೇವೆ ಈ ಸ್ಟೇಜಲ್ಲಿ. ಆರಂಭದ ಸ್ಟೇಜಲ್ಲಿ ಕನ್ಸ್ಯೂಮ್ ಜಾಸ್ತಿ ಇರುತ್ತೆ, ಆದಾಯ ಕಡಿಮೆ ಇರುತ್ತೆ. ಈ ಸ್ಟೇಜಲ್ಲಿ ಎರಡೂ ಕೂಡ ಸಮವಾಗುತ್ತೆ ಅಂತ ತಿಳಿಬೇಕಾಗುತ್ತೆ. ಮುಂದುವರಿದು ನಮ್ಮ ಆದಾಯ OYF2 ಆದಾಗ ನಮ್ಮ ಕನ್ಸಂಪ್ಷನ್ YF2R ಆಗುತ್ತೆ. ಅಂದರೆ ಈ ಪೋರ್ಷನ್ ಆವಾಗ ಕನ್ಸಂಪ್ಷನ್ ಆಗುತ್ತೆ. ಬಟ್ ಆದಾಯ ಮಾತ್ರ ಟೋಟಲ್ ಒಟ್ಟು ಇಷ್ಟು ಪೋರ್ಷನ್ ನಮ್ಮ ಆದಾಯ ಆಗಿರುತ್ತೆ. ಅಂದರೆ YF2 ಆದಾಯ ಆಗಿರುತ್ತೆ. ಈ ಸಂದರ್ಭದಲ್ಲಿ SR ಎನ್ನುವಂಥ ಈ ಪೋರ್ಷನ್ ಏನಿದೆಯೋ ಅದು ಉಳಿತಾಯವನ್ನು ಹೇಳುತ್ತೆ. ಅಂದರೆ ಕನ್ಸಂಪ್ಷನ್ ಇಷ್ಟು ಮಾಡಿ ಉಳಿದದ್ದು SR ಎನ್ನುವಂಥದ್ದು ಸೇವಿಂಗ್ಸ್ ಆಗಿರುತ್ತೆ. ಸೊ ಇದನ್ನು J.M Keynes ಕನ್ಸಂಪ್ಷನ್ ಫಂಕ್ಷನಲ್ಲಿ ಹೇಳಿರುವಂಥ, ಅಂದರೆ ಹೆಚ್ಚು ಹೆಚ್ಚು ಆದಾಯ ಆದಾಗೆ ಗ್ರಾಹಕ ಎಲ್ಲವನ್ನು ಖರ್ಚು ಮಾಡುವುದಿಲ್ಲ ಅಥವಾ ವ್ಯಕ್ತಿಗಳು ಜನರು ಎಲ್ಲ ಖರ್ಚು ಮಾಡುವುದಿಲ್ಲ, ಬದಲಾಗಿ ಒಂದಷ್ಟು ಉಳಿತಾಯ ಮಾಡ್ತಾರೆ ಅನ್ನುವಂಥ ಇಲ್ಲಿಯ ಲಾಜಿಕ್. ಸೊ ಅದನ್ನೇ ಇಲ್ಲಿ ಪುನಃ ಹೇಳೋದಾದರೆ in the OX axis representing the income and OY axis representing the consumption, income ಮತ್ತು ಕನ್ಸಂಪ್ಷನ್ ರೆಪ್ರೆಸೆಂಟ್ ಮಾಡುವಂತಹದ್ದು. OY axis ಅಥವಾ OY representing the income and C indicating the consumption. OY ಅಲ್ಲಿ ಇನ್ಕಮ್ ಅನ್ನು ರೆಪ್ರೆಸೆಂಟ್ ಮಾಡಿದರೆ C ಕನ್ಸಂಪ್ಷನ್ ರೆಪ್ರೆಸೆಂಟ್ ಮಾಡಿದೆ ಅಂತ ಹೇಳಬೇಕು. ಎಟ್ YF1 ಕನ್ಸಂಪ್ಷನ್ ಗ್ರೇಟರ್ ದೆನ್ ಇನ್ಕಮ್, ಕನ್ಸಂಪ್ಷನ್ ಆದಾಯಕ್ಕಿಂತ ಜಾಸ್ತಿ ಇರುವಂತಹದ್ದು. ಎಟ್ YF2 ಎಟ್ YF ಕನ್ಸಂಪ್ಷನ್ ಆ್ಯಂಡ್ ಇನ್ಕಮ್ ಇಸ್ ಸೇಮ್, ಒಂದೇ ರೀತಿಯಾಗಿದೆ ಅಂತ ಹೇಳ್ತಾರೆ. ಎಟ್ YF2 ಕನ್ಸಂಪ್ಷನ್ ಲೆಸ್ ದೆನ್ ಇನ್ಕಮ್ ಆ್ಯಂಡ್ SR ಇಸ್ ದಿ ಸೇವಿಂಗ್ಸ್, SR ಸೇವಿಂಗ್ಸ್ ಅಂತ ಹೇಳುವಂಥದ್ದು. ಎಟ್ ಪಾಯಿಂಟ್ E ಕನ್ಸಂಪ್ಷನ್ ಆ್ಯಂಡ್ ಇನ್ಕಮ್ ಇಸ್ ಈಕ್ವಲ್, ಎರಡೂ ಕೂಡ ಸಮಾನವಾಗಿದೆ ಈ ಪಾಯಿಂಟಲ್ಲಿ. ಅಂದರೆ ಕನ್ಸಂಪ್ಷನ್ ಎಷ್ಟು, ಇನ್ಕಮ್ ಕೂಡ ಅಷ್ಟೇ, ಅಥವಾ ಇನ್ಕಮ್ ಎಷ್ಟು, ಕನ್ಸಂಪ್ಷನ್ ಕೂಡ ಅಷ್ಟೇ ಆಗಿದೆ ಆ ಪಾಯಿಂಟಲ್ಲಿ. YF2 ಅಲ್ಲಿ ಮಾತ್ರ ಉಳಿತಾಯ ಬರುತ್ತೆ, SR ಏರಿಯಾ ಉಳಿತಾಯ ಆಗಿರುತ್ತೆ, ಉಳಿದದ್ದು ಅಲ್ಲಿ ಕನ್ಸ್ಯೂಮ್ ಮಾಡುವ ಪ್ರಮಾಣ ಆಗಿರುತ್ತೆ ಅಂತ ನಾವು ನೋಡ್ಕೊಂಡಿದ್ದೇವೆ. ಇದು J.M Keynesನ ಮುಖ್ಯವಾದ ಕನ್ಸಂಪ್ಷನ್ ಥಿಯರಿಯಲ್ಲಿ ಬರುವಂತಹದ್ದು. With this background, Keynes analysis the factors governing the total national income and the total employment with the following equation. Y equals C plus I, consumption plus investment. Here Y ಅಂದರೆ ಟೋಟಲ್ ನ್ಯಾಷನಲ್ ಇನ್ಕಮ್, C ಅಂದರೆ ಟೋಟಲ್ ಕನ್ಸಂಪ್ಷನ್, I ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್, ಒಟ್ಟು ಹೂಡಿಕೆ, ಒಟ್ಟು ಖರ್ಚು ಮತ್ತು ಒಟ್ಟು ರಾಷ್ಟ್ರೀಯ ಆದಾಯ. ಪ್ಲಸ್ Y ಈಕ್ವಲ್ C ಪ್ಲಸ್ S, Y ಅಂದರೆ ಕನ್ಸಂಪ್ಷನ್ ಪ್ಲಸ್ ಉಳಿತಾಯ ಸೇವಿಂಗ್ಸ್, ವಿಚ್ ಇಸ್ ಈಕ್ವಲ್ Y ಈಕ್ವಲ್ ಟು C ಪ್ಲಸ್ I. Y ಅಂದರೆ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟು ಕೂಡ ಹೌದು, ಅಥವಾ Y ಮೈನಸ್ C ಈಕ್ವಲ್ ಟು I. ಈ Y ಇಂದ C ಅನ್ನು ಮೈನಸ್ ಮಾಡಿದ್ರೆ I ಸಿಗುತ್ತೆ.
y ಈಕ್ವಲ್ ಟು ಸಿ ಪ್ಲಸ್ ಎಸ್. ವೈ ಅಂದರೆ ಆದಾಯ ಅಂದರೆ ಕನ್ಸಂಪ್ಷನ್ ಪ್ಲಸ್ ಉಳಿತಾಯವೂ ಕೂಡ ಹೌದು. ವೈ ಇಂದ ಸಿ ಅನ್ನು ಮೈನಸ್ ಮಾಡಿದರೆ ಎಸ್ ಸಿಗುತ್ತೆ. ವೈ ಮೈನಸ್ ಸಿ ಈಕ್ವಲ್ ಟು ಎಸ್ ಆಗಿರುತ್ತೆ. ಹೆನ್ಸ್ ಎಸ್ ಈಕ್ವಲ್ ಟು ಐ ಆರ್ ಐ ಈಕ್ವಲ್ ಟು ಎಸ್. ಉಳಿತಾಯ ಅಂದರೆ ಹೂಡಿಕೆ, ಹೂಡಿಕೆ ಅಂದರೆ ಉಳಿತಾಯ ಆಗಿರುತ್ತೆ ಅಂತ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ಅಂದರೆ ಸಾಮಾನ್ಯವಾಗಿ ನಾವು ಉಳಿತಾಯ ಏನು ಮಾಡ್ತೇವೋ ಅದನ್ನು ನೇರವಾಗಿ ನಾವು ಬ್ಯಾಂಕಲ್ಲಿ ಇಡ್ತೇವೆ. ಆ ಬ್ಯಾಂಕಿನವರು ಹೂಡಿಕೆದಾರರಿಗೆ ಆ ಮೊತ್ತವನ್ನು ಕೊಡ್ತಾರೆ. ಆವಾಗ ಅಲ್ಲಿ ನಮ್ಮ ಉಳಿತಾಯ ಬ್ಯಾಂಕ್ ಮುಖಾಂತರ ಹೂಡಿಕೆದಾರರಿಗೆ ಸಿಕ್ಕಿ ಅದು ಹೂಡಿಕೆ ಆಗುತ್ತೆ ಅಂತ ತಿಳಿಬೇಕಾಗುತ್ತೆ. Keynes accepted the view that savings may not be always equal to investment. ಉಳಿತಾಯ ಯಾವಾಗಲೂ ಹೂಡಿಕೆಗೆ ಸಮ ಆಗಿರುವುದಿಲ್ಲ. Because savings and investment were made by different people for different reasons and were influenced by different factors. ಬೇರೆ ಬೇರೆ ಫ್ಯಾಕ್ಟರ್ಗಳು ಇನ್ಫ್ಲುಯೆನ್ಸ್ ಆಗುತ್ತೆ. Thus sometimes savings might exceed investment. ಕೆಲವೊಮ್ಮೆ ಉಳಿತಾಯ ಜಾಸ್ತಿ ಇರುತ್ತೆ ಹೂಡಿಕೆಗಿಂತ. When this happen, it would result in the deficiency of aggregate demand, which in turn would cause a fall in income and general unemployment. ಇದರ ತರುವಾಯದಲ್ಲಿ ಜಾಸ್ತಿ ಉಳಿತಾಯ ಎಲ್ಲ ಮಾಡಲಿಕ್ಕೆ ಹೋದವಾಗ ಅಲ್ಲಿ ಕೆಲವೊಮ್ಮೆ ನಿರುದ್ಯೋಗದ ಪರಿಸ್ಥಿತಿ ಕೂಡ ಬರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಅಗ್ರಿಗೇಟ್ ಡಿಮಾಂಡ್ ಜಾಸ್ತಿ ಮಾಡಬೇಕಾಗುತ್ತೆ ಅಂತ ಹೇಳುವಂಥದ್ದು. Keynes advocated the policy of government intervention to correct the influence either through the imposition of taxes or through government expenditure. ಸರ್ಕಾರ ಹೆಚ್ಚುವರಿ ಖರ್ಚು ಮಾಡುವ ಮುಖಾಂತರ ಈ ರೀತಿ ಡೆಫಿಷಿಯನ್ಸಿ ಆಫ್ ಡಿಮಾಂಡ್ ಏನಿದೆಯೋ ಅದನ್ನು ಸರಿದೂಗಿಸಬೇಕು ಅಂತ ಹೇಳ್ಕೊಂಡು ಸಜೆಸ್ಟ್ ಮಾಡ್ತಾರೆ. ಇನ್ನೊಂದು ಕಾನ್ಸೆಪ್ಟ್ ಜೆ.ಎಂ ಕೀನ್ಸ್ ಈ ಕನ್ಸಂಪ್ಷನ್ ಸಂಬಂಧಪಟ್ಟಾಗಿ ಕೊಡುವಂತಹದ್ದು ಸೈಕಾಲಜಿಕಲ್ ಲಾ ಆಫ್ ಕನ್ಸಂಪ್ಷನ್. ಕನ್ಸ್ಯೂಮಿಗೆ ಸಂಬಂಧಪಟ್ಟಂತೆ ಮನಶಾಸ್ತ್ರೀಯವಾಗಿ ಇರುವಂತಹ ಒಂದು ನಿಯಮ ಅಥವಾ ಪ್ರಿನ್ಸಿಪಲ್ಸ್ ತತ್ವವನ್ನು ಇವರು ಹೇಳಿರುವಂಥದ್ದು. ಸೈಕಾಲಜಿಕಲ್ ಲಾ ಆಫ್ ಕನ್ಸಂಪ್ಷನ್ ಅಂದರೆ which states the psychology of the community is such that when aggregate real income increased, aggregate consumption increased, but not as much as income or less than proportionately. ಅಂದರೆ ಈ ಸೈಕಾಲಜಿಕಲ್ ಲಾ ಆಫ್ ಕನ್ಸಂಪ್ಷನ್ ಏನು ಹೇಳುತ್ತೆ ಕೇಳಿದರೆ, ಒಬ್ಬ ಗ್ರಾಹಕನ ಆದಾಯ ಜಾಸ್ತಿ ಆಗುತ್ತೆ. ಗ್ರಾಹಕನ ಆದಾಯ ಜಾಸ್ತಿ ಆದಾಗೆ ಆತನ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ನಾವು ಏನು ಗಮನಿಸಬೇಕು ಕೇಳಿದರೆ, ಗ್ರಾಹಕನ ಆದಾಯ ಜಾಸ್ತಿ ಆದಷ್ಟೇ ಪ್ರಮಾಣದಲ್ಲಿ ಖರ್ಚು ಜಾಸ್ತಿ ಆಗುವುದಿಲ್ಲ. ಅದಕ್ಕಿಂತ ಕಡಿಮೆ ಅಥವಾ ಅದಕ್ಕಿಂತ ಲೆಸ್, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದಾಗಿ ನಾವು ಸೈಕಾಲಜಿಕಲ್ ಲಾ ಆಫ್ ಕನ್ಸಂಪ್ಷನ್ ಅಲ್ಲಿ ಗಮನಿಸುವಂಥದ್ದು. ಇನ್ ಸಿಂಪಲ್ ವರ್ಡ್ಸ್, ಅಕಾರ್ಡಿಂಗ್ ಟು ಸೈಕಾಲಜಿಕಲ್ ಲಾ ಆಫ್ ಕನ್ಸಂಪ್ಷನ್, ವೆನ್ ಇನ್ಕಮ್ ಇನ್ಕ್ರೀಸಸ್, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಲ್ಸೋ ಇನ್ಕ್ರೀಸಸ್ ಬಟ್ ಲೆಸ್ ದೆನ್ ಪ್ರಪೋರ್ಷನೇಟ್ಲಿ. ಸರಳವಾಗಿ ನಾವು ಹೇಳೋದಾದರೆ, ಆದಾಯ ಜಾಸ್ತಿ ಆದಾಗೆ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗುತ್ತೆ, ಬಟ್ ಆದಾಯದಷ್ಟೇ ಇದು ಇರುವುದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನಮ್ಮ ಆದಾಯ ಜಾಸ್ತಿ ಆದಾಗೆ ನಾವು ಖರ್ಚು ಮಾಡುವಂಥ ಪ್ರಮಾಣ ಕೂಡ ಕಡಿಮೆ ಮಾಡ್ತೇವೆ ಅಂತ ಹೇಳುವಂಥದ್ದು. ನಮ್ಮದು ಈಗ 20,000 ಆದಾಯ ಇದ್ದ ಸಂದರ್ಭದಿಂದ 25,000ಕ್ಕೆ ಆದಾಯ ಆದಾಗ 5,000 ರೂಪಾಯಿ ಆದಾಯ ಜಾಸ್ತಿ ಆಗುತ್ತೆ. ಆ 5,000 ರೂಪಾಯಿ ಆದಾಯ ಜಾಸ್ತಿ ಆದ್ರಲ್ಲಿ ನಾವು ಖರ್ಚು ಮಾಡದೇ ಇರ್ಬೋದು, ಖರ್ಚು ಮಾಡಬಹುದು, ಅಥವಾ ಖರ್ಚು ಸ್ವಲ್ಪ ಮಾಡದೇ ಇರುವ ಸಾಧ್ಯತೆ ಕೂಡ ಅಥವಾ ಕಡಿಮೆ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಅಂದರೆ ಆದಾಯದಷ್ಟೇ ನಾವು ಖರ್ಚು ಮಾಡೋದು ಸನ್ನಿವೇಶ ಬಹಳ ಕಡಿಮೆ. 20ರಿಂದ 25 ಆದಾಗ 5,000 ಏರಿದ ಆದಾಯವನ್ನು ಸಂಪೂರ್ಣ ಖರ್ಚು ಮಾಡೋದಿಲ್ಲ, ನಾವು ಮಿನಿಮೈಸ್ ಮಾಡಿ ಖರ್ಚು ಮಾಡ್ತೇವೆ. ಅದನ್ನೇ ನಾವು ಸೈಕಾಲಜಿಕಲ್ ಲಾ ಆಫ್ ಕನ್ಸಂಪ್ಷನ್ ಅಂತ ಕರೆಯುವಂಥದ್ದು. ಎಸ್, ಇದಿಷ್ಟು ಜೆ.ಎಂ ಕೀನ್ಸ್ನವರ ಕನ್ಸಂಪ್ಷನ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಐಡಿಯಾಗಳು. ಸೆಷನ್ ಸಮ್ಮರಿ. ಇನ್ ದಿಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ಕನ್ಸಂಪ್ಷನ್ ಫಂಕ್ಷನ್ ಆಫ್ Keynes, ವೈ ಟೋಟಲ್ ಇನ್ಕಮ್, and C is total consumption and I is total investment. Thus y equal to C plus S, where y equal C plus S ಹೌದು and y minus C equal to I ಆಗಿರುತ್ತೆ. y equal to C plus S or y minus C equal to S ಆಗಿರುತ್ತೆ. Hence ಉಳಿತಾಯ ಹೂಡಿಕೆ, ಹೂಡಿಕೆ ಉಳಿತಾಯ ಆಗಿರುತ್ತೆ ಅಂತ ಅನ್ಕೊಂಡು ನಮಗೆ ಮಾಡಬಹುದು. ಅಂದರೆ ಈ ಒಂದು ಇಡೀ ಕನ್ಸಂಪ್ಷನ್ಸ್ ಥಿಯರಿಯಲ್ಲಿ ನಾವೇನು ನೋಟ್ ಮಾಡ್ತಿದ್ದೇವೆ ಕೇಳಿದರೆ, ಒಟ್ಟು ಉಳಿತಾಯ ಮತ್ತು ಒಟ್ಟು ಕನ್ಸಂಪ್ಷನ್ ಆಧಾರದಲ್ಲಿ ನಮಗೆ ಇನ್ಕಮ್ ಸಿಗುತ್ತೆ. ಸಿ ಪ್ಲಸ್ ಐ ಅಥವಾ ಸಿ ಪ್ಲಸ್ ಎಸ್, ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಈಕ್ವಲ್ ಟು ವೈ ಆಗಿರುತ್ತೆ, ಅಥವಾ ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸ್ ಈಕ್ವಲ್ ಟು ವೈ ಆಗಿರುತ್ತೆ. ವೈ ಮೈನಸ್ ಸಿ ಈಕ್ವಲ್ ಟು ಐ ಆಗಿರುತ್ತೆ, ವೈ ಮೈನಸ್ ಸಿ ಈಕ್ವಲ್ ಟು ಎಸ್ ಆಗಿರುತ್ತೆ. ಡಿಪೆಂಡ್ಸ್, ಅದು ಆ ಸನ್ನಿವೇಶಕ್ಕೆ ತಕ್ಕಾಗಿ ಡಿಪೆಂಡ್ಸ್. ಅಂದರೆ ಒಟ್ಟು ಆದಾಯ ಅಂದರೆ ನಾವು ಕನ್ಸಂಪ್ಷನ್ ಆದಾಯ ಪ್ಲಸ್ ಸೇವಿಂಗ್ಸ್ ಆದಾಯವನ್ನು ಜೊತೆ ಸೇರಿಸಿದಾಗ ನಮಗೆ ಒಟ್ಟು ಆದಾಯ ಅಂತ ಹೇಳ್ಕೊಂಡು ಇಲ್ಲಿ ನಾವು ತಿಳಿಯುವಂಥದ್ದು. ಹಾಗೆಯೇ ಇಲ್ಲಿ ಎಸ್ ಈಕ್ವಲ್ ಟು ಐ ಆಗಿರುತ್ತೆ. ಉಳಿತಾಯವೇ ಹೂಡಿಕೆ, ಹೂಡಿಕೆ ಉಳಿತಾಯ ಆಗಿರುತ್ತೆ. ಅದೇಗೆ ಕೇಳಿದರೆ, ಹೆಚ್ಚುವರಿ ಉಳಿತಾಯ ಗ್ರಾಹಕರು ಅಥವಾ ಜನರು ಏನು ಮಾಡ್ತಾರೆ ಕೇಳಿದರೆ ಬ್ಯಾಂಕಲ್ಲಿ ಇಡುವಂಥದ್ದು.
ಬ್ಯಾಂಕ್ ಏನು ಮಾಡುತ್ತೆ, ಆ ಹೆಚ್ಚುವರಿ ಆದಾಯವನ್ನು ಯಾರು ಹೂಡಿಕೆ ಮಾಡ್ತಾರೋ ಅವರಿಗೆ ಕೊಡುವಂಥದ್ದು. ಆವಾಗ ಇವರ ಉಳಿತಾಯ ಬ್ಯಾಂಕ್ ಮುಖಾಂತರ ಇನ್ನೊಬ್ಬರ ಮುಖಾಂತರ ಅದು ಹೂಡಿಕೆ ಆಗುತ್ತೆ. ಆವಾಗ ಇಲ್ಲಿಯ ಸೇವಿಂಗ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಟೋಟಲಿ ಟ್ಯಾಲಿ ಆಗುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಎಸ್, ಇದಿಷ್ಟು JM Keynesನವರ ಕನ್ಸಂಪ್ಷನ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಐಡಿಯಾಗಳು. ಈ ಒಂದು ಐಡಿಯಾ ನರೇಟ್ ಮಾಡುವ ಸಂದರ್ಭದಲ್ಲಿ ರೆಫರ್ ಮಾಡಿರುವಂಥ ಪುಸ್ತಕಗಳಲ್ಲಿ ಮುಖ್ಯವಾಗಿ ಶೇಲಾ ಅವರು ಬರೆದಿರುವಂಥ ಹಿಸ್ಟ್ರಿ ಆಫ್ ಎಕನಾಮಿಕ್ ಥಾಟ್, ಶಿಂಗನ್ ಅವರು ಬರೆದಿರುವಂಥ ಹಿಸ್ಟ್ರಿ ಆಫ್ ಎಕನಾಮಿಕ್ ಥಾಟ್, ಲೋಕನಾಥನ್ ಅವರು ಬರೆದಿರುವ ದ ಹಿಸ್ಟ್ರಿ ಆಫ್ ಎಕನಾಮಿಕ್ ಥಾಟ್, ಹಾಗೆಯೇ ಸುಶೀಲಾ ಪ್ರಭಾಕರ್ ಅವರು ಬರೆದಿರುವಂಥ ಎಕನಾಮಿಕ್ ಥಾಟ್ ಪುಸ್ತಕವನ್ನು ಮುಖ್ಯವಾಗಿ ಪರಿಗಣಿಸಿರುವಂಥದ್ದು. ಎಸ್, ಇದಿಷ್ಟು JM Keynesನವರ ಕನ್ಸಂಪ್ಷನ್ ಫಂಕ್ಷನ್ ವಿಷಯದ ಬಗ್ಗೆ ಇರುವಂಥ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ವಂದನೆಗಳು.